ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಬುಧ ಬೃಹಸ್ಪತಿಯ ಪೂಜೆ ಮಾಡಿ ಈ ಹಾಡನ್ನು ಕೂಡ ಹೇಳಿಕೊಳ್ಳಬೇಕು. ಪೂಜೆ ಮಾಡದೇ ಇದ್ದವರು ಕೂಡ ಈ ಹಾಡನ್ನು ಹೇಳಿಕೊಂಡರೆ ಅಥವಾ ಕೇಳಿದರೆ ಬಹಳ ಶುಭಪ್ರದವಾಗುವುದು. ಕರಿಮುಖ ಗಣಪತಿಯ ಚರಣಕ್ವಂದನೆ ಮಾಡಿ ಶಾರದೆಗೆ ಶಿರಬಾಗಿ ಬೇಡಿಕೊಂಬುವೆ ನಾನು, ಒಲಿದನಗೆ ವರವ ಕೊಡು ಎಂದು. ಅಜಭವನಾರಂದ ಸುಜನರ್ವಂದಿತ ವಾಯು ಮುದದಿಂದ ಮುದ್ದು ಮಹಾಲಕ್ಷ್ಮೀ ನಾರಾಯಣರ ಅಂಬುಜ ಪಾದ ಕೆರಗಿ ನಮೋ ಎಂಬೆ. ಪದುಮನಾಭ ಹರಿಗೆ ನಿಜ ಭಕ್ತರಾದಂಥ ಬುಧ ಬೃಹಸ್ಪತಿಗಳ ಕಥೆಯ ಪೇಳುವೆ ನಾನು, ಮುದದಿಂದ ಕೇಳಿ ಜನರೆಲ್ಲ. ಇರುತ್ತಿದ್ದ ಬಡವ ಬ್ರಾಹ್ಮಣ ಒಂದು ಪಟ್ಟಣದಿ, ಮಡದಿ ಮಕ್ಕಳು 4 ಮಂದಿ ಸುತರು ಸೊಸೆಯರೊಡಗೂಡಿಕೊಂಡು ಸುಖದಿಂದ. ಒಬ್ಬೊಬ್ಬ ಸುತಗಿಬ್ಬಿಬ್ಬರು ಗಂಡಸು ಮಕ್ಕಳು, ವಿದ್ಯುಕ್ತದಿಂದ ಜಾವಳ ಜುಟ್ಟು ಉಪನಯನ ಶುದ್ಧಾತ್ಮರಾಗಿ ಇರುತಿಹರು. ಪ್ರಾತಃಕಾಲದೊಳೆದ್ದು 4 ಮಂದಿ ಸುತರು ಗೋಪಾಳ ಜೋಳ 4 ಸೇರು ಕಾಳು ತಂದಾಕೋರು ಅರ್ಧ ಗ್ರಾಸವನು. 3 ಪಾವು ಹಿಟ್ಟು ಮುಂಜಾನೆಗೆ ಇಟ್ಟು ಮುಂದುಳಿದ ಗ್ರಾಸ ಮುದ್ದೆ ಅಂಬಲಿ ಕಾಸಿಕೊಂಡುಂಡು ಕಾಲ ಕಳೆವೋರು. ಒಂದನೊಂದಿನದಲ್ಲಿ ಬಂದರಿಬ್ಬರು ದ್ವಿಜರು ಮಂದಿರದ ದ್ವಾರದಲ್ಲಿ ನಿಂತು ಕೂಗುತ್ತಿರೆ, ಬಂದಳೊಬ್ಬಿರಿಯ ಸೊಸೆ ತಾನು. ದಾರು ಬಂದವರು ನಿಮ್ಮ ನಾಮವೆಂದೇ ನೆನುತ ಬಾಗಿ ಶಿರಗಳನ್ನ ಚರಣಕ್ವಂದನೆ ಮಾಡಿ ಭಾಳ ಭಕ್ತಿಯಿಂದ ಕರೆದಳು. ದಾರಾದರೆ ನಮ್ಮ ಬಾಯಾರಿ ಬಳಲುತ್ತಲಿ 3 ನಿರಾಹಾರ ಮಾಡಿ ಬಂದೆವು ನಾವು, ಆಹಾರ ನೀಡಿ ಕಳಿಸೆಂದ್ರು. ಭಿಕ್ಷಕ್ಕೆ ಹೋದವರು ಈ ಕ್ಷಣದಿ ಬರುವೋರು, ಅರೆ ಕ್ಷಣ ನೀವು ತಡೆದರೆ ಜೋಳದ ಭಕ್ಷವನೆ ಮಾಡಿ ಬಡಿಸುವೆನು. ಹೊತ್ತು ಭಾಳಾಯಿತು ಹಸ್ತವು ನಮ್ಮ ಹೊಟ್ಟಿ, ತುತ್ತನ್ನ ಹಾಕಿದರೆ ಈಗ ನಾವದನುಂಡು ತೃಪ್ತರಾಘರಸಿ ನಡೆದೆವು. ಮಡಿವುಟ್ಟು ಮಾಡಿದೆನು ಮುಂಜಿ ಮನೆಗಳಿಗಡಿಗೆ, ತಡೆಯದೆ ಸ್ನಾನ ಮಾಡಿ ಬನ್ನಿರೆಂದು ನುಡಿದಳು ಬ್ಯಾಗ ಪತಿವ್ರತೆ. 4 ಭಕ್ಕರಿಯೊಳಗೆ 8 ಅರ್ಧವನು ಮಾಡಿ 8 ಮಕ್ಕಳಿಗೆ ಬಡಿಸೋ ಗ್ರಾಸವನು ಸಂತೋಷದಿಂದ ಬಡಿಸುವೆನು. ಸ್ನಾನ ಸಂಧ್ಯಾನವ ಮಾಡಿ ಬಂದೇವೆನಲು ತಾನು ಎಡೆ ಮಾಡಿ 2 ಭಕ್ಕರಿಯ ನೀಡಿದಳು ಭಾಳ ಭಕ್ತಿಲಿಂದ. ಬೆಣ್ಣೆ ಬೆಲ್ಲ ತುಪ್ಪ ಕರಣೆ ಕೆನೆ ಮೊಸರು ನುಣ್ಣನೆ ತವ್ವೆ ಅರೆದ ಕೊಬ್ಬರಿ ಖಾರ ಉಣ್ಣಿರೆಂದಾಕುತಿರಲಾಗ. ಸಡಗರದಲದ ನುಂಡು ಕುಡಿದು ಮ್ಯಾಲ್ ಮಜ್ಜಿಗೆಯ ಒಡೆದಡಿಕೆ ಎಲೆ ಕೊಟ್ಟು ಕೇಳುತ್ತ ನಿಮ್ಮ ನಡೆವೋ ನಾಮೇನು ಹೇಳೆಂದ್ಲು. ಇಂದು ಸುತ ಸುರರ ಗುರುವೆಂದು ಪೇಳ್ವರ್ ನಮಗೆ, ಬಂದೆವು ನಾವು ಬುಧ ಬೃಹಸ್ಪತಿಗಳು ಆನಂದವಾಯಿತು ನಮಗೆಂದ್ರು. ಅನ್ನ ಬೇಕಾದರೆ ಅಡಿಗೆ ಒಲೆಗೋಡೆಯಲಿ ನಮ್ಮನ್ನ ಬರೆದು ಪೂಜೆ ಮಾಡಿದರೀಗ ಅನ್ನವನ್ನು ನಾವು ಕೊಡುವೆವು. ಭಾಗ್ಯ ಬೇಕಾದರೆ ಬರೆದು ಪೆಟ್ಟಿಗೆ ಮ್ಯಾಲೆ ಭಾಳ ಭಕ್ತಿಯಿಂದ ಪೂಜೆ ಮಾಡಿದರೆ ಭಾಗ್ಯವ ಕೊಡುವೆವೆಂದೇಳಿ ನಡೆದರು. ಸುಣ್ಣ ಸಾರಣೆ ಮಾಡಿ ಬಣ್ಣ ಚಿತ್ರವ ಬರೆದು ಚೆನ್ನಾಗಿ ಬರೆದು ಬುಧ ಬೃಹಸ್ಪತಿಗಳನ್ನೇ ಮನ್ನಿಸಿ ಪೂಜಿಸಿದಳಾಗ.
ಹಚ್ಚಿಟ್ಟು ಗಂಧಾಕ್ಷತೆ ಪುಷ್ಪಗಳ ಉತ್ರಾಣಿ ಅಕ್ಕಿ ಮಂತ್ರಾಕ್ಷತೆ ಮಾಡಿ ಭಕ್ತಿಯಿಂದ ಪೂಜಿಸಿದಳಾಗ. ಗೋಪಾಳ ಖೋದಲ್ಲಿ ಗೋಧಿ ಅಕ್ಕಿ ಬ್ಯಾಳೆ ಹಾಕುವರು 4 ಬೀದಿಯಲ್ಲಿ ಅದು ಗಂಟು ತಾವು ಕಟ್ಟಿ ಹೊತ್ತರ್ ಹೆಗಲಲ್ಲಿ. ಹಿಡಿಜೋಳ ಬೇಡಿದರೆ ಪಡಿಜೋಳ ಹಾಕುವರು ಬಡವರು ನೀವು ಬನ್ನಿರೆಂದು ಕರೆದು ಹಿಡಿ ಹಿಡಿ ರೊಕ್ಕ ಕೊಡುವೋರು. ಭರದಿಂದ ಬಂದಾಗ ಸುರುವಿದರು ಧಾನ್ಯವನು ಬರೆದಂಥ ಗೊಂಬೆ ನೋಡಿ ಕೇಳುತ್ತ ಅದರ ವಿವರವನು ಹೇಳಬೇಕೆನುತ. ಇವರು ಬುಧ ಬೃಹಸ್ಪತಿಗಳೆಂಬೋ ದೇವತೆಗಳು, ಇವರು ಬಂದೆನ್ನ ಮನೆಯಲ್ಲೂಟವನುಂಡು ಒಲಿದ್ವರವ ಕೊಟ್ಟು ನಡೆದರು. ಇಂಥವರ ಪುಣ್ಯದಿಂದೀ ಧಾನ್ಯ ದೊರಕಿದವು, ನಿರಂತರದಿ ನಮ್ಮ ಮನೆಯಲ್ಲಿಟ್ಟವರನ್ನು ಸಂತೋಷದಲ್ಲಿ ಪೂಜಿಸುವನೆಂದ್ರು. ಭಾಳ ಅನ್ನವನು ಮಾಡು ಜೋಳ ಭಕ್ಕರಿ ಮಾಡು, ಬ್ಯಾಳೆಯ ತವ್ವೆ ಬೆಲ್ಲ ಪಲ್ಯವು ಬೆಣ್ಣೆ ಮಾಡಿ ನೈವೇದ್ಯ ಕಿಡು ಎಂದ್ರು. ದಿನ ದಿನದಿ ಧನ ಧಾನ್ಯ ಘನವಾಗಿ ಬರುವುದು, ಮನೆಯಲ್ಲಿ ಸುಖವು ಮನಕ್ಕೆ ಬಂದ ದೇಶವನ್ನು ನೋಡಿ ಬರುವೆನೆಂದಾಗ. ಅರವಟ್ಟಿ ಅಷ್ಟದಾರಿದ್ರ ಹಿಂದಾಯಿತು, ಸರ್ವರಾಜ್ಯವನೇ ನೋಡಿ ಬರುವೇನೆಂದು ನಡೆದನೊಬ್ಬಿರಿಯ ಮಗ ತಾನು. ಚಂದ್ರವತಿ ಚಂದ್ರಶೇಖರನೆಂಬ ರಾಜನು ಅಂದು ಸ್ವರ್ಗಸ್ಥನಾಗಿರಲು ರಾಜ್ಯಕ್ಕೆ ಮುಂದೊಬ್ಬ ಅರಸು ಬರಲೆಂದ್ರು. ಆನೆ ಕೈಯಲ್ಲಿ ವನಮಾಲೆ ಕೊಟ್ಟಿರಲಾಗ ತಾನು ನಡೆದೋಗಿ ಆ ದ್ವಿಜನ ಕೊರಳಲ್ಲಿ ಹಾಕಿತಾಗಾನೆ ಹರುಷದಲ್ಲಿ. ಬಡವ ಬ್ರಾಹ್ಮಣಗಿಂತ ಪೊಡವಿ ಪಾಲಕತನವು ಕೊಡಲಾಗದಿನ್ನು ನಡೆ ನಡೆಯಂದೆನುತ ದೂಡಿದರು ಊರ ಹೊರಗಾಗ. ಮತ್ತೊಂದು ಮಾಲೆಯನ್ನು ಕೊಟ್ಟರೋಡುತ್ತ ದ್ವಿಜನ ಕುತ್ತಿಗೆಲ್ ಹಾಕಿ ತನ್ನ ಸೊಂಡಿಲಿನಿಂದ ಎತ್ತಿಕೊಂಡೊಯ್ದಿತಾ ಗಜವು. ಲಕ್ಷ್ಮೀ ಒಲಿದವರನ ಲಕ್ಷ್ಯ ಮಾಡುವುದೇನು, ಸಾಕ್ಷಾತ್ ದೊರೆಯು ಈತನೆಂದು ತಿಳಿದು ಕಟ್ಟಿದರು ಪಟ್ಟವನು ಬ್ಯಾಗ. ಅರಸಾಗಿ ನಮ್ಮವರ ಕರೆಸಿಕೊಂಬುವೆನೆಂದು ಬರೆಸಿ ಭಕ್ತಿಯಲ್ಲಿ ಬುಧ ಬೃಹಸ್ಪತಿಗಳನ್ನೇ ಹರುಷದಲ್ಲಿ ಪೂಜಿಸುತ್ತಲಿದ್ದ. ಮತ್ತವರ ಮಂದಿರಕ್ಕೆ ಬಂದ್ರು ಬುಧ ಬೃಹಸ್ಪತಿಯು, ಸ್ವಸ್ಥವೇ ಕ್ಷೇಮವೇವೆಂತೆಂಬ ವಾರ್ತೆಯನ್ನು ಕೇಳಿದರು ಪರಮ ಕರುಣದಲ್ಲಿ. ಕರ ಮುಗಿದು ಕರೆ ತಂದು ಚರಣಕ್ವಂದನೆ ಮಾಡಿ ಪರಮ ಆದರದಿ ಪೀಠವ ಹಾಕಿ ಕುಳ್ಳಿರಿಸಿ, ಕ್ಷೇಮವು ನಿಮ್ಮ ಕರುಣದಿಂದೀಗ ಬಂದಿರಿ ದಯ ಮಾಡಿ ಉಂಡೋಗೋದೆನುತಲಿ. ಮಂಡಿಗೆ ಫೇಣಿ ಮಾಡೋದಕ್ಕೆ ಮರಗೋದಿ ತಂದರು ಸಕಲ ಸಾಹಿತ್ಯ. ನಮಗೇನು ಬ್ಯಾಡಮ್ಮ ನವಲಿ ಪಾಕದ ಭಕ್ಷ, ನವನೀತ ಶಾಖ ಶಂಕ್ರಿಗಂಡನ ಅಡಿಗೆ ಸವಿಯಾಗಿ ಮಾಡಿ ಬಡಿಸೆಂದ್ರು. ಮೃಷ್ಟಾನ್ನವು ಜೋಳದ ಹಿಟ್ಟಿನ ಭಕ್ಕರಿಯು, ತುಪ್ಪ ಕೆನೆ ಮೊಸರು ತುಂಗಾಯಿ ರುಚಿಯಾದ ಚಟ್ಟಣಿ ಶಾಖ್ಯ ಸೂಪ ಶಾಲ್ಯಾನ್ನ. ಜೋಡಿಸಿ ಮಣೆ ಹಾಕಿ ಜ್ಯೋತಿಗಳನ್ನು ಹಚ್ಚಿಟ್ಟು ಕೂಡಿಸಿದರಾಗ ಕುಡಿಬಾಳೆ ಎಲೆಯಲ್ಲಿ ಮಾಡಿದಡಿಗೆ ಬಡಿಸಿ ಭಕ್ತಿಯಿಂದ. ಉಂಡು ದಕ್ಷಿಣೆಯ ತಕ್ಕೊಂಡು ತಾಂಬೂಲವನು ಸಂಭ್ರಮದಿಂದ ಸಾಮ್ರಾಜ್ಯ ನಾಳಿರಿ ಎಂದು ಆನಂದದಿಂದರಸಿ ನಡೆದರು. ಒಂದು ದಿನ ಮಕ್ಕಳು ಬಂದು ಕೋಪದಿ ಬರೆದ ಗೊಂಬೆಯನ ಅಳಿಸಿ ಅಡಿಗೆಯನ್ನು ಎಳೆತಂದು ಉಂಡ್ರು ನೈವೇದ್ಯ ಬಿಡದ ಹಾಗೆ. ಅಂದಿನ ದಿನದಿಂದ ಬಂದಿತು ದಾರಿದ್ರ, ಒಂದು ಶಾರೆ ಕಾಳು ಹುಟ್ಟದಂತಾಯಿತು, ಮುಂದೇನು ನಮಗೆ ಗತಿಯಂದ್ರು.
ಊರು ಬಿಟ್ಟು ಪರ ಊರಿಗೆ ಹೋದಲ್ಲಿ ದಾರು ನಮ್ಮನು ತಿಳಿವೋರು, ಕಟ್ಟಿಗೆಯ ಮಾರಿ ಕಾಲವನು ಕಳೆಯೋಣ. ಊರೂರು ತಿರುಗುತ್ತಲೆ ಮೀರಿ ತನ್ನೆರಡು ವರುಷ ಮಾರುತಲಿ ಕಾಷ್ಟ ಮಗದೊರೆಯುವಾದಂಥ ಸಾರ್ಯಕ್ಕೆ ಬಂದು ಸೇರಿದರು. ಗುಡ್ಡ ಗುಡ್ಡವ ತಿರುಗಿ ದೊಡ್ಡ ಹೊರೆಗಳ ಕಟ್ಟಿ ದಡ್ಯಾದಯವೀಗ ನಮ್ಮ ಕೈ ಉದರಕ್ಕೆ ದುಡ್ಡುಗಳು ದೊರೆಯದೆಂದೆನುತ. ಅರಸನ ಮನೆಯಲ್ಲಿ ಅರಸುತ್ತಿದ್ದರು ಗಚ್ಚು ಭೂರಿಸಿ ಕಟ್ಟಿಗೆಯ ದಣಿಯಲಾರದೆ ಗಚ್ಚು ಅರಸುವೋ ಕೆಲಸಕ್ಕೊಂದಿದರು. ಒಂದು ದಿನ ಆ ರಾಜ ಬಂದ ಬಾಜಾರಕ್ಕೆ, ತಂದೆ ತಾಯಿ ತಮ್ಮಂದಿರೆಂಡಿರು ತನ್ನ ಸತಿಸುತರ ನೋಡಿ ಬೆರಗಾಗಿ. ದೊರೆತಾನು ತನ್ನವರ ಗುರುತು ತಿಳಿದ ಕ್ಷಣದಿ ಅರಿತುಕೋ ಅವರ ವರ್ತಮಾನವೇ ಎಂದು ಕಳಿಸಿದನು ತನ್ನ ಮಂತ್ರಿಯನು. ದಾವ ದೇಶವು ನಿಮ್ಮ ನಾಮವೇನೆಂದೆನುತ ಹೇಳಿದರು ತಮ್ಮ ಸಕಲ ವಾರ್ತೆಗಳೆಲ್ಲ ಕೇಳಿ ಸಂತಾಪದಿಂದಾಗ. ಬಾಳ ಸಾಮುದ್ರಿಕ ಬಲ್ಲ ಸಿದ್ಧಾಂತಿಯನ್ನು ಕೇಳಿದನು ಕರೆಸಿ ಮೀರಿ ತನ್ನೆರಡು ವರುಷ ಮೋರೆ ಬೆಟ್ಟಾಗೋ ತೆರನ್ಯಾಗೆ. ಕೊಪ್ಪರಿಗೆ ತೈಲ ತುಂಬಿಟ್ಟು ದೇವಾಲಯದಿ ಸುತ್ತ ನಿಂತೆಲ್ಲ ಸುಮುಖವನ್ನೇ ನೋಡಿದರೆ ಮತ್ತಿದಕ್ಕೆ ದೋಷವಿಲ್ಲೆಂದ್ರು. ದೂತರ ಕಳಿಸಿ ತನ್ನ ಮಾತಾಪಿತರ ಬಳಿಗೆ ನೀ ತಡೆಯದೋಗಿ ಅವರಲ್ಲಿದ್ದ ಸಕಲ ಸಂತಾಪವನ್ನು ಬಿಡಿಸಿ ಬಾರೆಂದ. ಹಿರಿಯ ಮಗ ದೊರೆಯಾಗಿರುವ ನೀವೂರಲ್ಲಿ ಪರಮ ಭಾಗ್ಯ ಪುಣ್ಯಶಾಲಿಗಳು ನೀವೆಂದು ಅರುವಿದನು ಅವರಿಗ್ವಾರ್ತೆಯನು. ಮಗನ ವಾರ್ತೆಯ ಕೇಳಿ ಮನದಲ್ಲಿ ಹಿಗ್ಗುತ್ತಲಾಗ ಜನನಿ ಜನಕ ತಮ್ಮಂದಿರೆಂಡರು ತನ್ನ ಸತಿಸುತರು ಕೇಳಿ ಹರುಷದಲ್ಲಿ. ಊರು ಶೃಂಗರಿಸಿ ಬೀದಿ ತೋರಣ ಕಟ್ಟಿ ಸಾಧು ಶ್ರೀಗಂಧ ಪರಿಮಳದ ತೊಳೆಯನ್ನು ಕೊಟ್ಟು ಬೇರಿನ ಗಾರಿ ವಹಿಸುತ್ತಲೀ. ತೇಜಿ ಗಜ ಪಲ್ಲಕ್ಕಿ ಕಾಜಿನಂದನ ರಥವು ಬಾಜಾರದೊಳಗೆ ಬಾಜಾ ಭಜಂತ್ರಿಯು ಊದುವೋ ಕಾಳೆ ಕಡೆಯಿಲ್ಲ. ಎರೆಸಿ ಎಲ್ಲರಿಗ್ವಸ್ತ್ರ ಉಡಿಸಿ ಪೀತಾಂಬರವ ಕಳಿಸಿದನು ಮುತ್ತು ಮಾಣಿಕ್ಯದಾಭರಣ ಇಡಿಸಿ ಹೂಮಾಲೆ ಮುಡಿಸುತ್ತಲೀ. ನಡೆಮುಡಿ ಹಾಸುತ್ತಲಿ ಹಿಡಿದರು ಭಕ್ತರಿಗೆ ಹಿಡಿ ಹಿಡಿ ಹೊನ್ನು ಕೊಡುತ್ತ ಬ್ರಾಹ್ಮಣರಿಗೆಲ್ಲ ಸಡಗರದಿ ನಡೆದರೆ ಗುಡಿಗಾಗ. ಎಣ್ಣೆಯೊಳಗೆ ಬಗ್ಗಿ ಎಲ್ಲರೂ ಮುಖ ನೋಡಿ ಅಣ್ಣ ತಮ್ಮಂದಿರು ಸತಿಸುತರೊಡಗೂಡಿ ಮನ್ನಿಸಿದ ತಾಯಿ ತಂದೆಯರ. ತುಪ್ಪದ್ದೀವಿಗೆಯು ಕರ್ಪೂರದ ಮಂಗಳಾರತಿ ದ್ರಾಕ್ಷಿ ಖರ್ಜೂರ ಕದಳಿ ನಾರಿಕೇಳ ಫಲ ಸಮರ್ಪಣೆ ಮಾಡಿ ಹರಿಗಾಗ. ಗಂಧ ಅರಿಶಿಣವು ಕುಂಕುಮ ಕುಸುಮ ಮಲ್ಲಿಗೆಯ ಬಂದ ಮುತ್ತೈದೆರಿಗೆಲ್ಲ ಉಡಿ ತುಂಬುತ್ತಲಿ ಆನಂದವಾಗಕ್ಕ ತಂಗಿರರು. ಖೀರು ಮಂಡಿಗೆ ಭಕ್ಷ ಕ್ಷೀರಘೃತ ಸಕ್ಕರೆಯು ಸಾರು ಶಾಲ್ಯಾನ್ನ ಶಾಖಪಾಕಗಳೆಲ್ಲ ಊರ ಜನ ಕುಣಿಸಿದಣಿಸಿದರು. ದಕ್ಷಿಣೆ ವೀಳ್ಯತ ಕೊಂಡಾಡುತ್ತಲಿ ಲಕ್ಷಾಧಿಕಾರಿ ನೀನಾಗೆಂದು ದ್ವಿಜರೆಲ್ಲ ಮಂತ್ರಾಕ್ಷತೆಗಳಾಕಿ ಹರುಷದಲ್ಲಿ. ಅರಸು ತನ್ನವರ ಕೂಡಾಗ ಅಂದಣವೇರಿ ಬಿರುಸು ಬಾಣಗಳ ಬೀದಿಯಲ್ಲಿ ಹೊಯ್ಸುತ್ತಲಿ ಹಿಡಿಸಿ ಹಿಲಾಲು ಬೆಳಕಲಿ. ಬಣ್ಣ ಚಾವುಡಿ ಚಿತ್ರ ಚಿನ್ನದ ಚೌಕಟ್ಟು ಕನ್ನಡಿ ಮ್ಯಾಲ್ ಕನಕದ ಕಂಬದರ ಮನೆಯ ತನ್ನವರ ಕೂಡೊಕ್ಕ ಸಂಭ್ರಮದಿ.
8 ಮಕ್ಕಳಿಗೆ ತನ್ನ ನೆಂಟರಿಷ್ಟರ ಕೂಡಿ ಕಂಠದಾಭರಣ ಕಟ್ಟಿ ಮಾಂಗಲ್ಯವನ್ನು ಸಂತೋಷದಲ್ಲಿ ಮಾಡಿ ಲಗ್ನವನು. ಹುಟ್ಟು ಬಡವರು ಜೋಳದಿಟ್ಟಿನೂಟವನುಂಡು ಕಷ್ಟ ದಾರಿದ್ರ್ಯಗಳೆಲ್ಲ ಕಳೆದು ಕಾಮ್ಯಾರ್ಥವನು ಮುತ್ತೈದೆತನಗಳನ್ನೇ ಪಡೆவோರು. ಮೊದಲೇ ಶ್ರಾವಣ ಮಾಸ ಬುಧವಾರ ದಿನದಲ್ಲಿ ಬುಧ ಬೃಹಸ್ಪತಿಗಳ ಪೂಜೆ ಮಾಡಿದರಿನ್ನು ಮುದದಿಂದೊಲಿದು ವರವ ಕೊಡುವೋರು. ಸಂತೋಷದಿಂದ ಸರ್ವರು ಪೂಜೆ ಮಾಡಿದರೆ ಸಂತಾನ ಸಕಲ ಸಂಪತ್ತು ಶ್ರೀಲಕ್ಷ್ಮೀಕಾಂತ ಒಲಿದ್ವರವ ಕೊಡುವೋನು. ನೇಮದಿಂದೀ ಕಥೆ ಹೇಳಿ ಕೇಳಿದ ಜನಕ ಭೀಮೇಶ ಕೃಷ್ಣ ಒಲಿದು ಉದ್ಧಾರವ ಮಾಡೆ ಮನೋಭೀಷ್ಟ ಪಡೆವೋರು. ನೇಮದಿಂದೀ ಕಥೆ ಹೇಳಿ ಕೇಳಿದ ಜನಕ ಭೀಮೇಶ ಕೃಷ್ಣ ಒಲಿದು ಉದ್ಧಾರವನ್ನು ಮಾಡೆ ಮನೋಭೀಷ್ಟ ಪಡೆವೋರು. ಬುಧ ಬೃಹಸ್ಪತಿಯ ಪೂಜೆ ಮಾಡಿ ಈ ಆರತಿಯ ಹಾಡನ್ನು ಹೇಳಿಕೊಂಡು ತಾವುಗಳು ಆರತಿಯನ್ನು ಮಾಡಬಹುದು. ಆರುತಿ ಬೆಳಗಿರೆ ಬೇಗ ವರ ಬುಧ ಗುರುಗಳಿಗೆ, ಆರುತಿ ಬೆಳಗಿರೆ ಬೇಗ ವರ ಬುಧ ಗುರುಗಳಿಗೆ. ಇಂದುವಿನ ಸುನಂದ ಚಂದದಿ ಆನಂದ ವಂದಿಸಿ ಬೇಡುವೆ ನಾನು ನಿಂದು ಸಲಹಲು ನೀನು. ವಂದಿಸಿ ಬೇಡುವೆ ನಾನು ನಿಂದು ಸಲಹಲು ನೀನು. ಆರುತಿ ಬೆಳಗಿರೆ ಬೇಗ ವರ ಬುಧ ಗುರುಗಳಿಗೆ. ಸುರರ ಸುವರ ಗುರುವೇ ಹರಿಯ ಸುಲೋಕದ ದೊರೆಯೇ, ವರವೀವಲು ಕರುಣ ಚರಣದಿ ಬೇಡುವೆ ನಾನು. ವರವೀವಲು ಕರುಣ ಚರಣದಿ ಬೇಡುವೆ ನಾನು. ಆರುತಿ ಬೆಳಗಿರೆ ಬೇಗ ವರ ಬುಧ ಗುರುಗಳಿಗೆ. ಆರುತಿ ಬೆಳಗಿರೆ ಬೇಗ ವರ ಬುಧ ಗುರುಗಳಿಗೆ. ಗೃಹಗಳಗ್ರವರರಾನುಗ್ರಹವನ್ನು ಮಾಡಿ ಉಗ್ರ ನಾರಸಿಂಹ ನಗ್ರ ಭಕ್ತವರರೇ. ಗೃಹಗಳಗ್ರವರರಾನುಗ್ರಹವನ್ನು ಮಾಡಿ ಉಗ್ರ ನಾರಸಿಂಹ ನಗ್ರ ಭಕ್ತವರರೇ. ಆರುತಿ ಬೆಳಗಿರೆ ಬೇಗ ವರ ಬುಧ ಗುರುಗಳಿಗೆ. ವರ ಬುಧ ಗುರುಗಳಿಗೆ. ಆರುತಿ ಬೆಳಗಿರೆ ಬೇಗ ವರ ಬುಧ ಗುರುಗಳಿಗೆ. ವರ ಬುಧ ಗುರುಗಳಿಗೆ. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.